ಪ್ರಿಯ ವೀಕ್ಷಕರೇ, ನಾವಿಲ್ಲಿ ತೋರಿಸುತ್ತಿರುವ ದೃಶ್ಯ ಇದ್ಯಾವುದು ಸಿನಿಮಾ ದೃಶ್ಯ ಅಲ್ಲ ಕಣ್ರಿ. ಇದು ಗುಜರಾತ್ ಪೊಲೀಸ್ IPS ಅಧಿಕಾರಿ ರವಿತೇಜ ಅವರನ್ನು ಜುನಾಗಢದಿಂದ ಗಾಂಧಿನಗರಕ್ಕೆ ವರ್ಗಾವಣೆ ಮಾಡಲಾಗಿದೆ. ಇಡೀ ನಗರದ ಇಲಾಖೆ, ಸ್ವಾಮೀಜಿ, ಸಾಧು ಸಂತರು ಇವರನ್ನು ಬೀಳ್ಕೊಡಲು ಸಾಗಿ ಬಂದ ದೃಶ್ಯ ಕಣ್ರಿ ಇದು. ಆಂಧ್ರ ಪ್ರದೇಶದ ಅಮಲಾಪುರಂ ಪ್ರದೇಶದವರಾದ ಇವರು ನ್ಯಾಯ, ಸತ್ಯ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ಪ್ರಜಾ ಪರಿಪಾಲನೆ ಮತ್ತು ಸರಳತೆಗೆ ಜನಪ್ರಿಯರಾದ ವ್ಯಕ್ತಿ ಕಣ್ರಿ. ನಮ್ಮ ದೇಶದಲ್ಲಿ ಅಧಿಕಾರಿಶಾಹಿಗಳು, ಇಂಥ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾದ ದಿನ ನಮ್ಮ ದೇಶ ಮತ್ತೊಮ್ಮೆ ಚಿನ್ನದ ಹಕ್ಕಿ ಆಗುವುದರಲ್ಲಿ ಸಂದೇಹ ಇಲ್ಲ ಕಣ್ರಿ. ಪೊಲೀಸ್ ಇಲಾಖೆಯಲ್ಲಿ ಇಂಥ ಜನಸೇವಕರು ನಿಜವಾಗಿಯೂ ನಮ್ಮ ಹೆಮ್ಮೆ. ಭಾರತದ 142 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಕೋಟಿಗೊಬ್ಬ ಇಂತಹ ಅಧಿಕಾರಿಗಳು ನಾವು ಇಂಥ ಕಾಣಲು ಸಾಧ್ಯವಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇಷ್ಟೊಂದು ಹೆಸರು ಮಾಡಿದಂಥ ರವಿ ತೇಜ ಇವರನ್ನು ಅಲ್ಲಿನ ಜನತೆ ಬೀಳ್ಕೊಡುತ್ತಿರುವ ದೃಶ್ಯ ನೋಡಿದರೆ ಪೊಲೀಸ್ ಇಲಾಖೆಯಲ್ಲಿ ಇಂತಹ ಅಧಿಕಾರಿಗಳು ಇರುತ್ತಾರೆಯೇ ಎಂಬುದು ಇಲ್ಲಿ ಆಶ್ಚರ್ಯಕರ ಕಣ್ರಿ. ಎಷ್ಟೊಂದು ಜನಪ್ರಿಯತೆ, ಎಷ್ಟೊಂದು ಜನರ ವಿಶ್ವಾಸ, ನಂಬಿಕೆಯನ್ನು ಗಳಿಸಿಕೊಂಡ ಈ ಅಧಿಕಾರಿಯೇ ಧನ್ಯ ಕಣ್ರಿ. ಈ ಅಧಿಕಾರಿ ಇತ್ತೀಚೆಗೆ ಕುಂಭಮೇಳದಲ್ಲಿಯೂ ಸಹ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದರು. ಅಲ್ಲಿನ ಜನರಿಗೆ ಅಧಿಕಾರಿ ಎಂಥ ಅಧಿಕಾರಿ ಎಂಬುದು ನಾವಿಲ್ಲಿ ನೋಡ್ರಿ. ಸ್ವಾಮೀಜಿ, ಸಾಧು ಸಂತರು ಸಹ ಸಾಲುಗಟ್ಟಿ ನಿಂತು ಈ ಅಧಿಕಾರಿಗೆ ಶುಭ ಕೋರುತ್ತಿದ್ದಾರೆ ಎಂದರೆ ಈ ಅಧಿಕಾರಿಯ ದಕ್ಷತೆ, ಘನತೆ ಹೇಗಿರಬೇಕೆಂದು ರವಿ ತೇಜ ಅವರನ್ನು ನೋಡಿದರೆ ಇಡೀ ದೇಶವೇ ಹೆಮ್ಮೆ ಪಡುವಂತಹ ವಿಚಾರ ಕಂಡ್ರಿದ್ದು. ಪೊಲೀಸ್ ಇಲಾಖೆಯಲ್ಲಿ ಇಂಥ ಒಬ್ಬ ಅಧಿಕಾರಿನೂ ಇರ್ತಾರೆ ಅಂದರೆ ಇದು ನಮ್ಮ ಹೆಮ್ಮೆ ಕಣ್ರಿ. ನೋಡ್ರಿ, ಎಂಥ ರಾಜಕಾರಣಿಗೂ ಇಲ್ಲದಂಥ ರಾಜ್ಯ ಮರ್ಯಾದೆ ಈ IPS ಅಧಿಕಾರಿ ರವಿ ತೇಜ ಅವರಿಗೆ ಇದೆ ಎಂದರೆ ಇವರು ಮಾಡಿದಂಥ ಕಾರ್ಯ ಆ ಭಾಗದ ಜನತೆ ಎಂದೂ ಮರೆಯಲಾಗದು ಕಣ್ರಿ. ರವಿ ತೇಜ ಅವರನ್ನು ಬೀಳ್ಕೊಡುತ್ತಿರುವ ಇಡೀ ಊರೇ ಸಂಭ್ರಮದಿಂದ ಇದ್ದರೂ ಎಲ್ಲೋ ಒಂದು ಕಡೆ ಈ ಅಧಿಕಾರಿಯನ್ನು ಇಲ್ಲಿಂದ ಬಿಟ್ಟು ಕೊಡುತ್ತಿದ್ದೇವಲ್ಲ ಎಂಬ ದುಃಖದಲ್ಲಿ ಅಲ್ಲಿನ ಜನ ಇದ್ದಾರೆ. ಇದೇ ನೋಡ್ರಿ ಈ IPS ಅಧಿಕಾರಿ ರವಿ ತೇಜ ಅವರ ಸಾಧನೆಗೆ ಇಲ್ಲಿ ಹಿಡಿದ ಕನ್ನಡಿ ಕಣ್ರಿ. ಭಾರತದಲ್ಲಿ ಇಂಥ ಅಧಿಕಾರಿಗಳು ಬೇಕು ಕಣ್ರಿ.